ಹಣ ಸಿಗುತ್ತೆ, ನಾನು ಈ ದುಡಿಮೆಯನ್ನು ಮಾಡಿದ್ರೆ ನನಗೆ ಲಾಭ ಆಗುತ್ತೆ, ನಾನು ಈ ಕೆಲಸವನ್ನ ಮಾಡುವುದರಿಂದ ಸಾಕಷ್ಟು ಸಂಪತ್ತನ್ನ ಗಳಿಸಬಹುದು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಏನು ಕೆಲಸ ಮಾಡ್ತೀವಿ ಅದು ವೃತ್ತಿ ಅಂತ. ಅದು ವೃತ್ತಿ. ಇದನ್ನ ಎಲ್ಲರೂ ಮಾಡ್ತಾರೆ. ಇದನ್ನ ಮಾಡಲಿಲ್ಲ ಅಂದ್ರೆ ಜೀವನ ನಡೆಯುವುದಿಲ್ಲ. ವೃತ್ತಿಯನ್ನ ಪ್ರತಿಯೊಬ್ಬರು ಮಾಡ್ತಾರೆ. ಆದ್ರೆ ಕಾಯಕ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕಾಯಕ ಅಂದ್ರೆ ಏನು? ಕಾಯಕ ಅಂತಂದ್ರೆ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ, ದುರಾಶೆ ಇಲ್ಲದೆ, ನಾನು ದುಡಿದಿರ್ತಕ್ಕಂಥದ್ದನ್ನ ತಂದು ನಾನು ಉಪಭೋಗಿಸುವುದಕ್ಕಿಂತ ಮೊದಲು ಮತ್ತೊಬ್ಬರಿಗೆ ಕೊಡಬೇಕು ಅನ್ನುವಂಥ ಭಾವನೆಯಿಂದ ಸತ್ಯಶುದ್ಧವಾಗಿರುವಂತಹ ಕೆಲಸವನ್ನ ಮಾಡಿ ನ್ಯಾಯೋಚಿತವಾಗಿ, ಏನೋ ಅನ್ಯಾಯದಿಂದಲ್ಲ ನ್ಯಾಯಯುತವಾಗಿ ಸಂಪಾದನೆಯನ್ನ ಮಾಡಿ ಶರೀರವನ್ನ ದಂಡಿಸಿ ಯಾವುದೇ ಬೇರೆಯವರ ಮನಸ್ಸುಗಳಿಗೆ ನೋವು ಮಾಡದೆ ಸಂಪಾದನೆಯನ್ನ ಮಾಡಿಕೊಂಡು ತಂದು ಮೊದಲು ಅಡಿಗೆಯನ್ನ ಮಾಡಿ ಮೊದಲ ದಾಸೋಹವನ್ನ ಬಂದಿರತಕ್ಕಂಥ ಜನರಿಗೆ ಉಣಿಸ್ಬೇಕು ಅನ್ನುವಂತ ಭಾವನೆಯಿಂದ ಏನ್ ತರ್ತಿದ್ರು ಅದು ಕಾಯಕ ಆಗ್ತಿತ್ತು. ಅಲ್ಲಿ ಸ್ವಾರ್ಥ ಇಲ್ಲ, ವೃತ್ತಿಯಲ್ಲಿ ಸ್ವಾರ್ಥ ಇದೆ. ಯಾಕೆ ವೃತ್ತಿ ತಂದ್ರೆ ನೀವು ಪಗಾರ ತಗೊಂಡು ಮಂದಿಗೆ ಅನ್ಸ್ತೀರೇನ? ಇಲ್ಲ. ಪಗಾರ ಬಂದಿದ್ದು ಎಷ್ಟೋ ಮಂದಿ ಇವತ್ತಿಗೆ ಹೆಂಡತಿ ಸದ್ಯ ಕೇಳಿದ್ರು, ಬಹಳ ಮಂದಿ 100 ಮಂದಿ ಹೇಳುವುದೇನೆ. ಆದ್ರ ಕಾಯಕ ಹಂಗಲ್ಲ. ಏನು ತಂದಿರ್ತಾರ ಅದನ್ನ ವಿನಿಯೋಗವನ್ನ ಮಾಡಬೇಕು ಅನ್ನುವಂತ ಭಾವನೆ ಇತ್ತು. ವೃತ್ತಿಯಲ್ಲಿ ತಂದಿದ್ದನ್ನ ಗಳಿಸಿಡಬೇಕು ಅನ್ನೋ ಭಾವನೆ ಇರ್ತದ. ಕಾಯಕದಿಂದ ಬಂದಿದ್ದನ್ನ ವಿನಿಯೋಗ ಮಾಡಬೇಕು ಅನ್ನುವಂತ ಭಾವನೆ ಇರ್ತದೆ. ಕಾಯಕಕ್ಕೂ ಮತ್ತು ವೃತ್ತಿಗೂ ಅಷ್ಟು ವ್ಯತ್ಯಾಸ ಇದೆ. ಮತ್ತೆ ಅನ್ನ ಸಂತರ್ಪಣೆ ಮತ್ತು ದಾಸೋಹ ಬಹಳಷ್ಟು ಜನ ನೀವು ನೋಡಿರ್ಬೇಕು. ಶ್ರೀಶೈಲಕ್ಕೆ ಹೋಗುವಾಗ ಅಥವಾ ಅಮರನಾಥದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೋಗುವಾಗ ಅನ್ನ ಸಂತರ್ಪಣೆ ಅಂತ ಬೋರ್ಡ್ ಹಾಕಿರ್ತಾರೆ. ಹೋಗ್ಬೇಕು, ಅದಷ್ಟ ಬೋರ್ಡ್ ಓದ್ತೀರಿ, ಮ್ಯಾಗಿನ ಬೋರ್ಡ್ ಒಂದು ಹೋಗ್ಬೇಕು. ಇಂಥ ಟ್ರಸ್ಟ್ ನವರ ವತಿಯಿಂದ ಅನ್ನ ಸಂತರ್ಪಣೆ, ಇಂಥ ಸಾಹುಕಾರರಿಂದ ಅನ್ನ ಸಂತರ್ಪಣೆ. ಅಲ್ಲಿ